ಜಯ ಶ್ರೀ ಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಃ ಪ್ರದದಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಃ ಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯ ತೇನೇವ ದದಾಹ ಲಂಕಾಂ ನಮಾಮಿ ಪ್ರಾಂಜಲೇರಾಂಜನೇಯಂ. ಆಪದಮೂಲ್ಯಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತೋಷೇಷಸನ್ಮಂಗಳಾನಿ ಭವಂತು ಸಮ್ಯಕ್ ಶ್ಲೋಕೈಕಪಠನ ಶ್ರವಣಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟತರೆ. ಶ್ರೀಮದ್ವಾಲ್ಮೀಕಿ ರಾಮಾಯಣೇ ಅದ್ಯ ಕಥಾನುವಾದೇ ಸಿದ್ಧಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ ಮೊದಲ ಅಧ್ಯಾಯದ 190ನೇ ಶ್ಲೋಕವನ್ನು ನಾವು ಇವತ್ತಿನ ದಿವಸ ನೋಡಬೇಕಾಗಿದೆ. ಇಲ್ಲಿಯ ತನಕ ಹನುಮಂತ ದೇವರು ಮೊದಲು ಮೈನಾಕ ಪರ್ವತ ಅಡ್ಡವಾಗಿ ಬಂದ, ಅವನನ್ನು ಗೆದ್ದರು. ಮುಂದೆ ಸುರಸಾದೇವಿ ದೇವತೆಗಳ ಅಪೇಕ್ಷೆಯಂತೆ ಆಗಮಿಸ್ತಾಳೆ. ಅವಳನ್ನು ಕೂಡ ಗೆದ್ದು ಮುಂದೆ ಬರ್ತಾರೆ. ಕೊನೆಯಲ್ಲಿ ಅವರು ಎದುರಿಸಿದ ಮಹಾ ಅಡ್ಡಿ ಅಂತಂದರೆ, ದೊಡ್ಡ ಆತಂಕ ಅಂತಂದರೆ ಸಿಂಹಿಕ ದುಷ್ಟಿಯಾದ ರಾಕ್ಷಸಿ. ಅವಳು ಹನುಮಂತನ ದೇವರನ್ನು ತಿನ್ನಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಆಗಮಿಸಿರ್ತಾಳೆ. ಅವಳನ್ನು ಕೂಡ ನಿಗ್ರಹ ಮಾಡಿ ಅವಳನ್ನು ಸಂಪೂರ್ಣ ಸಂಹಾರ ಮಾಡಿ ಹನುಮಂತ ದೇವರು ಮುಂದೆ ಆಗಮಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಹನುಮಂತ ದೇವರನ್ನು ದೃಷ್ಟಿರ್ ಮತಿರ್ ದಾಕ್ಷ್ಯ, ಈ 4 ಗುಣಗಳು ಯಾರಲ್ಲಿ ಇರುತ್ತೋ ಅವರು ಸಂಪೂರ್ಣ ಕಾರ್ಯವನ್ನು ಸಾಧಿಸ್ತಾರೆ. ಆದರೆ ಈ 4 ಗುಣಗಳ ತವರು ಮನೆ ಅಂದರೆ ಅದು ಹನುಮಂತ ದೇವರು. ಆದ್ದರಿಂದ ನೀವು ಎಲ್ಲಿ ಹೋದರೂ ಕೂಡ ನಿಮಗೆ ಜಯವೇ ಮತ್ತು ವಿಜಯವೇ ಪ್ರಾಪ್ತವಾಗುತ್ತೆ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ಸತೈ ಸಂಭಾವಿತ ಪೂಜ್ಯ ಪ್ರತಿಪನ್ನ ಪ್ರಯೋಜನ ಜಗಾಮಾಕಾಶಮಾವಿಶ್ಯ ಪನ್ನಗಾಶನವತ್ಕಪಿ. ಈಗ ಹನುಮಂತ ದೇವರು ಹೀಗೆ ಎಲ್ಲ ದೇವತೆಗಳಿಂದ ಸ್ತುತ್ಯರಾಗಿ ಖೇಚರರಿಂದ ಕೊಂಡಾಡಲ್ಪಟ್ಟು ಸಿಂಹಿಕಾ ವಿಜಯ ಎಂಬಂತಹ ಮಹಾವಿಜಯವನ್ನು ಸಾಧಿಸಿ ಆಕಾಶವೆಂಬ ಬಿಲದಲ್ಲಿ ಹಾರಿ ಹಾವನ್ನು ಆಹಾರವನ್ನಾಗಿ, ಹೇಗೆ ಒಂದು ಗರುಡ ಬಿಲದಲ್ಲಿ ಇರುವಂತಹ ಹಾವನ್ನು ತೆಗೆದುಕೊಂಡು ಹಾರುತ್ತೋ ಹಾಗೆ ಸಿಂಹಿಕಾ ಅನ್ನುವಂತಹ ಆ ರಾಕ್ಷಸಿಯನ್ನು ತಿಂದು ಆಕಾಶವೆಂಬ ಬಿಲದಲ್ಲಿ ಅವರು ಮತ್ತೆ ಆ ಹಾವನ್ನು ತೆಗೆದುಕೊಂಡು ಅದನ್ನು ಸಂಹಾರ ಮಾಡಿ ಮುಂದೆ ಪ್ರಯಾಣವನ್ನು ಮಾಡಿದ್ದಾರೆ. ಪ್ರಾಪ್ತಭೂಯಿಷ್ಠಪಾರಸ್ತು ಸರ್ವತಃ ಪ್ರತಿಲೋಕಯನ್ ಯೋಜನಾನಾಂ ಸತಸ್ಯಾಂತೆ ವನರಾಜಿಂ ದದರ್ಶಸಃ. ಹೀಗೆ ಹನುಮಂತ ದೇವರು 100 ಯೋಜನ ವಿಸ್ತಾರವಾದ ಆ ಸಮುದ್ರವನ್ನು ದಾಟಿದ್ದಾಯಿತು. ಹೀಗೆ ಇರಬೇಕಾದ್ರೆ ಅವರು 100 ಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟಿದ ಮೇಲೆ ಅಲ್ಲೊಂದು ದೊಡ್ಡ ವನವನ್ನು ಕಂಡಿದ್ದಾರೆ. ದದರ್ಶ ಚ ಪತನ್ನೇವ ವಿವಿಧ ದ್ರುಮಭೂಷಿತಂ ದ್ವೀಪಂ ಶಾಖಾ ಮೃಗಶ್ರೇಷ್ಠೋ ಮಲಯೋ ಪವನಾನಿ ಚ. ಅಲ್ಲಿ ಏನೇನು ನೋಡಿದ್ರು ಅವರು ಅಂತಂದರೆ, ಬಗೆ ಬಗೆಯ ಮರಗಳಿಂದ ಕೂಡಿರುವಂತಹ ಅತ್ಯಂತ ಸುಂದರವಾದ ದ್ವೀಪವನ್ನು ನೋಡ್ತಾರೆ. ಅಂದರೆ ಅದು ಸುತ್ತಲೂ ಸುಂದರ ನೀರಿದೆ, ಮಧ್ಯದಲ್ಲಿ ಒಂದು ದ್ವೀಪವಿದೆ. ಅದೇ ಲಂಕಾಪಟ್ಟಣ ಅಂತ ಕರೆಸಿಕೊಳ್ಳುತ್ತೆ. ಅದರ ಅಂಚಿನಲ್ಲಿ ಮಲಯ ಅನ್ನುವಂತಹ ಒಂದು ಪರ್ವತ ಇದೆ. ಆ ಪರ್ವತದಲ್ಲಿ ಒಂದು ಉದ್ಯಾನವನ ಇದೆ. ಅದನ್ನು ಹನುಮಂತ ದೇವರು ನೋಡಿದ್ರು. ಸಾಗರಂ ಸಾಗರಾನೂಪಂ ಸಾಗರಾನೂಪಜಂದ್ರುಮಾನ್ ಸಾಗರಸ್ಯ ಚ ಪತ್ನೀನಾಂ ಮುಖಾನ್ಯಪಿ ವಿಲೋಕಯನ್. ಈಗ ಹನುಮಂತ ದೇವರು ಅಲ್ಲಿ ಮುಂದೆ ಆಗು ಹೋಗುಗಳ ಬಗ್ಗೆ ಎಲ್ಲ ಯೋಚನೆಯನ್ನು ಮಾಡ್ತಿದ್ದಾರೆ. ಆ ಸಮುದ್ರವನ್ನು ನೋಡಿದ್ರು, ಸಮುದ್ರದ ದಡವನ್ನು ನೋಡಿದ್ರು, ಅಲ್ಲಿ ಬಗೆ ಬಗೆಯಾಗಿ ಬೆಳೆದಿರುವಂತಹ ಮರಗಳನ್ನು ನೋಡಿದ್ರು. ಹಾಗೂ ಮಲಯ ಪರ್ವತದಲ್ಲಿ ಇರುವಂತಹ, ಮಲಯ ಪರ್ವತದಿಂದ ಆಗಮಿಸ್ತಾ ಇರುವಂತಹ ಅನೇಕ ನದಿಗಳನ್ನು ನೋಡಿದ್ರು. ಆ ಎಲ್ಲ ನದಿಗಳು ಸಾಗರ ಪತ್ನಿಯರು. ಅವರೆಲ್ಲರೂ ಕೂಡ ಸಾಗರವನ್ನು ಹೊಂದುವ ದೃಶ್ಯವನ್ನು ನೋಡಿದ್ರು.
ಸ ಮಹಾಮೇಘ ಸಂಕಾಶಂ ಸಮೀಕ್ಷಾತ್ಮ ಆತ್ಮಾನಮಾತ್ಮವಾನ್ ನಿರುಂಧತಮಿವಾಕಾಶಂ ಚಕಾರ ಮತಿಮಾನ್ಮತಿನ್. ಅವರು ಒಮ್ಮೆ ತಮ್ಮ ದೇಹವನ್ನೇ ತಾವು ನೋಡಿಕೊಳ್ತಾರೆ. ದೊಡ್ಡ ಮೇಘವನ್ನು ನೋಡಿದ್ರು, ತಮ್ಮನ್ನು ನೋಡಿಕೊಂಡ್ರು. ಆ ಮೇಘದಂತೆ ನಾನು ಇದ್ದೇನಲ್ಲ ಅಂತ ಆತ್ಮವಿಮರ್ಶೆ ಮಾಡಿಕೊಂಡ್ರು. ಇಷ್ಟು ದೊಡ್ಡ ದೇಹವನ್ನು ತೆಗೆದುಕೊಂಡು ನಾನು ಸೀತಾದೇವಿನ ಹುಡುಕ್ಲಿಕ್ಕೆ ಹೋದರೆ ನನಗೆ ಕೆಲಸ ಆಗಲ್ಲ ಅಂತ ಅನ್ನಿಸ್ತು ಅವರಿಗೆ. ಕಾಯುರುದ್ಧ್ಯಂ ಪ್ರವೇಗಂಚ ಮಮ ದೃಷ್ಟ್ಯೈವ ರಾಕ್ಷಸಾಃ ಮಯಿ ಕೌತೂಹಲಂ ಕುರ್ಯುಃ ಇತಿ ಮೇನೆ ಮಹಾಕಪಿ. ಇಷ್ಟು ದೊಡ್ಡ ಶರೀರ ತೆಗೆದುಕೊಂಡು ನಾನು ಹೋಗಬೇಕಾದ್ರೆ ಎಲ್ಲ ರಾಕ್ಷಸರು ನನ್ನನ್ನೇ ನೋಡ್ತಾರೆ. ಇದೇನು ಅಂತ ಆ ಅದ್ಭುತವಾದ ವ್ಯಕ್ತಿ ಇಲ್ಲಿ ಹೇಗೆ ಬಂದ ಅಂತ ನಮ್ಮನ್ನೇ ನೋಡ್ತಾರೆ. ಯಾಕೆಂದರೆ ಅವರು ಇಂಥ ದೊಡ್ಡ ಶರೀರವನ್ನು ಆ ರಕ್ಕಸರ ಪಟ್ಟಣದಲ್ಲಿ ರಾಕ್ಷಸರಲ್ಲೂ ಇಲ್ಲ, ಅಷ್ಟು ದೊಡ್ಡ ಶರೀರ ಇದೆ ಇದು. ಅದನ್ನು ನಾನು ಹೀಗೆ ಹೋಗಬಾರ್ದು. ತದ್ರೂಪಮತಿ ಸಂಕ್ಷಿಪ್ಯ ಹನುಮಾನ್ ಪ್ರಕೃತಾಸ್ಥಿತಃ ತ್ರೀನ್ ಕ್ರಮಾನಿವ ವಿಕ್ರಮ್ಯ ಬಲಿವೀರ್ಯ ಹರೋ ಹರಿಃ. ಆಗ ಹಿಂದೆ ಬಲಿಚಕ್ರವರ್ತಿಯ ಅಹಂಕಾರವನ್ನು ಅಡಗಿಸುವುದಕ್ಕೋಸ್ಕರ ನಾರಾಯಣ ದೇವರು ವಾಮನಮೂರ್ತಿಯಾಗಿ ಆಗಮಿಸಿದ್ದಾರೆ. ಮೊದಲು ಸೂಕ್ಷ್ಮ ರೂಪವನ್ನು ಅವರು ಸ್ವೀಕಾರ ಮಾಡಿದರು. ಆಮೇಲೆ ಬಲಿಯ ಅಹಂಕಾರವನ್ನು ಅಡಗಿಸುವುದಕ್ಕೋಸ್ಕರ ತ್ರಿವಿಕ್ರಮ ರೂಪವನ್ನು ಅವರು ಸ್ವೀಕಾರ ಮಾಡ್ತಾರೆ. ಅದನ್ನು ಇವರು ಸ್ಮರಣೆ ಮಾಡಿಕೊಂಡರು. ಆ ತ್ರಿವಿಕ್ರಮ ರೂಪವನ್ನು ಸ್ಮರಣೆ ಮಾಡಿಕೊಂಡು ವಿಜಯಕ್ಕಿಂತ ಮೊದಲು ಸೂಕ್ಷ್ಮ ರೂಪವನ್ನು ಹೊಂದಬೇಕು, ಆಮೇಲೆ ನಾನು ಮಹದ್ ರೂಪವನ್ನು ಹೊಂದಬೇಕು ಅಂತ ತೀರ್ಮಾನ ಮಾಡಿದ್ರು. ಅಂದರೆ ವಾಮನನ್ನು ಸ್ಮರಣೆ ಮಾಡಿ ಕೆಲಸ ಸಾಧಿಸಬೇಕಾದ್ರೆ ಸಣ್ಣ ರೂಪವನ್ನು ತಗೊಳ್ಬೇಕು. ಕೆಲಸ ಸಾಧಿಸಿದ ಮೇಲೆ ಅವರ ವಿಜಯಕ್ಕೋಸ್ಕರ ನಾನು ಬೃಹದ್ ರೂಪವನ್ನು ನಾನು ತಗೊಳ್ಬೇಕು. ಇದಕ್ಕೆ ವಾಮನ ಹಾಗೂ ತ್ರಿವಿಕ್ರಮೇ ನನಗೆ ಆದರ್ಶ ಅಂತ ಅವರನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ವಿಚಾರ ಮಾಡ್ತಾರೆ. ಸಚಾರು ನಾನಾವಿಧ ರೂಪಧಾರಿ ಪರಂ ಸಮಾಸಾಧ್ಯ ಸಮುದ್ರ ತೀರಂ ಪರೈರಶಕ್ಯ ಪ್ರತಿಪನ್ನ ರೂಪ ಸಮೀಕ್ಷಿತಾತ್ಮ ಸಮವೇಕ್ಷಿತಾರ್ಥ. ಆಗ ಏನು ಮಾಡಿದ್ರು ಹನುಮಂತ ದೇವರು ಅಂತಂದರೆ, ಅವರಿಗೆ ಯಾವ ಮನಸ್ಸಿನಲ್ಲಿ ಯಾವ ರೂಪವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ ಬರುತ್ತೆ, ಅದೇ ಕ್ಷಣದಲ್ಲಿ ಅವರು ಅಂಥ ರೂಪವನ್ನು ತೆಗೆದುಕೊಳ್ಳಿಕ್ಕೆ ಅವರಿಗೆ ಶಕ್ತಿ ಇದೆ. ಆದ್ದರಿಂದ ಕೂಡಲೇ ಅವರು ಸೂಕ್ಷ್ಮ ರೂಪವನ್ನು ಸಮಯೋಚಿತವಾಗಿ ಕಾರ್ಯ ಸಾಧನೆಗೋಸ್ಕರ ಸೂಕ್ಷ್ಮ ರೂಪವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಅವರು ಸಿಂಹಿಕೆ, ಸುರಸೆ ಇವರನ್ನು ಗೆಲ್ಲಬೇಕಾದರೆ ಇಂತಹ ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡಿದ್ದಾರೆ. ಪುನಃ ಈಗ ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡು ಮುಂದೆ ಮಾಡಬೇಕಾಗಿರುವಂತಹ ಕೆಲಸದ ಬಗ್ಗೆ ಅವರು ಸರಿಯಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ತತಸ್ಸಲಂಬಸ್ಯ ಗಿರೇ ಸಮೃದ್ಧೇ ವಿಚಿತ್ರಕೂಟೆ ನಿಪಪಾತಕೂಟೆ ಸಕೇತಕೋದ್ಧಾಲಕನಾಳಿಕೇರೆ ಮಹಾದ್ರಿಕೂಟ ಪ್ರತಿಮೋ ಮಹಾತ್ಮ. ತತಸ್ತು ಸಂಪ್ರಾಪ್ಯ ಸಮುದ್ರತೀರಂ ಸಮೀಕ್ಷ್ಯ ಲಂಕಾಂ ಗಿರಿವರ್ಯಮೂರ್ಧ್ನಿ ಕಪಿಸ್ತು ತಸ್ಮಿನ್ ನಿಪಪಾತಪರ್ಯತೆ ವಿಧೂಯ ರೂಪಂ ವ್ಯಥಯನ್ ಮೃಗದ್ವಿಜಾನ್. ಏನು ಮಾಡಿದ್ರು ಮುಂದೆ ಅಂತಂದರೆ, ಒಂದು ದೊಡ್ಡ ಬೆಟ್ಟದ ಕೋಡು ಹೇಗಿರುತ್ತೋ ಹಾಗೆ ಈ ಬೆಟ್ಟದ ಮೇಲೆ ನಿಂತರು. ಅದು ಬೆಟ್ಟಕ್ಕೆ ಕೋಡು ಬಂದಂತೆ ಇತ್ತು. ಅಂತಹ ಹನುಮಂತ ದೇವರು ಮಹಾಧೈರ್ಯವನ್ನು ಮೊದಲು ಹೊಂದುತ್ತಾರೆ. ಅಲ್ಲಿ ಒಂದು ಶಿಖರ ಇರುತ್ತೆ. ಆ ಶಿಖರ ಎಂಥದ್ದು ಅಂತಂದರೆ ಸುವೇಲಾಚಲ ಅಂತ ಅದರ ಹೆಸರು. ಅದರಲ್ಲಿ ಕೇದಗಿ, ಸುರಗಿ, ತೆಂಗು ಮೊದಲಾದ ಗಿಡಗಳು ಅದರಲ್ಲಿ ತುಂಬಿರುತ್ತೆ. ಅಂತಹ ಶಿಖರದ ಮೇಲೆ ಅವರು ಬಂದು ಇಳಿತಾರೆ. ಇಲ್ಲಿ ತನಕ ಆಲೋಚನೆ ಮಾಡಿದ್ರು, ಇನ್ನೂ ಇಳಿದಿಲ್ಲ. ಈಗ ಅವರು ಅಲ್ಲಿ ಮಹೇಂದ್ರ ಪರ್ವತದಲ್ಲಿ ಹಾರಿದ್ದು. ಈಗ ಅವರು ಬಂದು ಇಳಿದಿದ್ದು ಸುವೇಲಾಚಲ ಅನ್ನುವಂತಹ ಪರ್ವತದಲ್ಲಿ ಬಂದು ಇಳಿತಾರೆ. ಇಳಿದು ಹನುಮಂತ ದೇವರು ಸಮುದ್ರವನ್ನು ದಾಟಿ ಮತ್ತೊಂದು ದಡವನ್ನು ಸೇರಿ ತ್ರಿಕುಟಾಚಲ ಅಂತಲೂ ಕರೀತಾರೆ, ತ್ರಿಕುಟಾಚಲ ಶಿಖರವನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಮೃಗಗಳಿಗೆ ಹಾಗೂ ಪಕ್ಷಿಗಳಿಗೆ ಭಯಂಕರವಾದ ದರ್ಶನವನ್ನು ನೀಡುತ್ತಾರೆ.
ಅಲ್ಲಿರುವಂತಹ ಮೃಗಗಳೆಲ್ಲವೂ ಕೂಡ ಅವರ ರೂಪವನ್ನು ನೋಡಿ ಭಯಪಟ್ಟು ಓಡಿ ಹೋಗುತ್ತಂತೆ. ಅಲ್ಲಿ ಮೊದಲು ನಿಂತ್ಕೊಂಡ್ರು, ಆಮೇಲೆ ಏನು ಮಾಡಿದ್ರು, ಸಸಾಗರಂದಾನಪನ್ನಗಾಯತಾಂಬಲೇನ ವಿಕ್ರಮ್ಯ ಮಹೋರ್ಮಿ ಮಾಲಿನಂ ನಿಪತ್ಯ ತೀರೆ ಚ ಮಹೋದದೇಸ್ತದಾದ ಅರಿಯ ಲಂಕಾಮಮಾವರತೀಯಮೀವ. ಅವರು ಆ ಧನುವಿನ ಸಂತತಿಯಲ್ಲಿ ಹುಟ್ಟಿರುವಂತಹ ರಾಕ್ಷಸರಿಂದ ಅತ್ಯಂತ ಘೋರವಾಗಿರುವಂತಹ ಲಂಕಾಪಟ್ಟಣ, ಸರ್ಪಗಳಿಂದ ಕೂಡಿರುವಂತಹ ಆ ಒಂದು ಪರ್ವತ, ಮಹತ್ತರವಾದ ತರಂಗಗಳಿಂದ ಕೂಡಿರುವಂತಹ ಸಾಗರ ಎಲ್ಲವನ್ನೂ ಒಮ್ಮೆ ಗಮನಿಸಿದ್ರು. ಒಂದು ಕಡೆ ಆ ಕ್ರೌರ್ಯ, ಮತ್ತೊಂದು ಕಡೆ ಮರಣಾಂತಿಕ ವಿಷ, ಮತ್ತೊಂದು ಕಡೆ ಪರ್ವತ ಸದೃಶವಾದ ತರಂಗಗಳು, ಸಾಗರ. ಅದನ್ನು ನೋಡಿ ಆ ಹನುಮಂತ ದೇವರು ತಮ್ಮ ಶೌರ್ಯವನ್ನು ಅದೆಲ್ಲದಕ್ಕಿಂತ ಹೆಚ್ಚು ಮಾಡಿಕೊಂಡು ಮಹಾಸಮುದ್ರದ ಆಚೆಯ ದಡದಲ್ಲಿ ಅವರು ಬಂದು ಇಳಿತಾರೆ. ಇಂದ್ರನ ಮನೆಯಾದ ಅಮರಾವತಿಯಂತೆ ಆ ಲಂಕಾಪಟ್ಟಣ ಬೆಳಗುತ್ತಾ ಇರುತ್ತೆ. ಅಂತಹ ಲಂಕಾಪಟ್ಟಣವನ್ನು ಹನುಮಂತ ದೇವರು ನೋಡಿದ್ರು. ಇಲ್ಲಿಗೆ ಸುಂದರಕಾಂಡದಲ್ಲಿ ಮೊದಲನೆಯ ಸರ್ಗ ಸಮಾಪ್ತವಾಗುತ್ತೆ. ಮುಂದೆ ಎರಡನೆಯ ಸರ್ಗ, ಸಸಾಗರಮನಾದೃಶ್ಯ ಮತಿಕ್ರಮ್ಯ ಮಹಾಬಲಃ ತ್ರಿಕೂಟಶಿಖರೇ ಲಂಕಾಂ ಸ್ಥಿತಾಂ ಸ್ವಸ್ಥೋದರಹ್ಯಃ. ಒಟ್ಟು ಸುಂದರಕಾಂಡದಲ್ಲಿ 68 ಸರ್ಗಗಳಿದೆ. ಅದರಲ್ಲಿ ಈಗ ಒಂದು ಸರ್ಗ ಮುಗೀತು ಅಷ್ಟೆ. ಈಗ ಎರಡನೆಯ ಸರ್ಗ ಪ್ರಾರಂಭ ಆಗ್ತಾ ಇದೆ. ಹನುಮಂತ ದೇವರು ಮಹಾಪರಾಕ್ರಮಶಾಲಿಗಳಾಗಿ ಬೇರೆ ಯಾರಿಂದಲೂ ಕೂಡ ಆಚರಿಸಲು ಸಾಧ್ಯವಾಗದಂತಹ ಕಾರ್ಯವನ್ನು ಅನಾಯಾಸದಿಂದ ನೆರವೇರಿಸಿದ್ದಾಯಿತು. ತ್ರಿಕೂಟ ಪರ್ವತದಲ್ಲಿ ನಿಂತು ಆ ಲಂಕೆಯನ್ನು ನೋಡಿದ್ದಾರೆ. ಅಭಿವೃಷ್ಟ್ಯಸ್ಥಿತಸ್ತತ್ರ ಬಭೋ ಪುಷ್ಪಮಯೋ ಯಥಾ ತತಃ ಪಾದಪಮುಕ್ತೇನ ಪುಷ್ಪವರ್ಷೇಣ ವೀರ್ಯವಾನ್. ಆ ಬೆಟ್ಟವನ್ನು ನೋಡಿ ಅತ್ಯಂತ ಸಂಭ್ರಮ ಆಗುತ್ತೆ. ಆ ಮರಗಳು ಹೂಗಳನ್ನು ಬಿಟ್ಟಿರುತ್ತೆ. ಪುಷ್ಪವೃಷ್ಟಿಯ ಮಧ್ಯದಲ್ಲಿ ಆ ಹನುಮಂತ ದೇವರು ನಿಂತಿದ್ದಾರೆ. ಅವರು ಕೂಡ ಒಂದು ಹೂವಿನ ರಾಶಿಯಂತೆ ಬೆಳಗ್ತಾ ಇದ್ದಾರೆ. ಯೋಜನಾನಾಂ ಶತಂ ಶ್ರೀಮಾನ್ ಸ್ಥಿರ್ತ್ವಾಪ್ಯುತ್ತಮ ವಿಕ್ರಮಃ ಅನಿಸ್ಪರ್ಶಸನ್ ಕಪಿಃ ತತ್ರ ನ ಗ್ಲಾನಿಮಧಿಗಚ್ಚತಿ. ಅವರು ಹನುಮಂತ ದೇವರು 100 ಯೋಜನದ ದೂರದ ದಾರಿಯನ್ನು ದಾಟಿ ಬಂದು ಅತ್ಯಂತ ಆಯಾಸವನ್ನು ಹೊಂದಿ ನಿಟ್ಟುಸಿರು ಬಿಟ್ಟು ನೀರು ಕುಡಿದು ಹಬ್ಬ ಅಂತೂ ದಾಟಿ ಬಂದೇ ಅನ್ನುವಂತಹ ಸ್ಥಿತಿಗತಿಗಳು ಇಲ್ಲವೇ ಇಲ್ಲ. ಅವರು ಒಂದು ಹೆಜ್ಜೆ ದಾಟಿದಾಗ ಹೇಗೋ ಹಾಗೆ ಅಷ್ಟು ಅನಾಯಾಸವಾಗಿ ಅದನ್ನು ದಾಟಿ ಬಂದು ನಿಂತಿದ್ದಾರೆ. ಯಾವ ಬಳಲಿಕೆಯೂ ಇಲ್ಲ, ಯಾವ ನಿಟ್ಟುಸಿರನ್ನೂ ಬಿಡಲಿಲ್ಲ. ಅವರು ಸಹಜವಾಗೇ ಇದ್ದಾರೆ ಅನ್ನೋದನ್ನು ವಾಲ್ಮೀಕಿಗಳು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಶತಾನ್ಯಹಂ ಯೋಜನಾನಾಂ ಕ್ರಮೇಯಂ ಸ್ವಬಹೂನ್ಯಪಿ ಕಿಂ ಪುನಃ ಸಾಗರಸ್ಯಾಂತಂ ಸಂಖ್ಯಾತಂ ಶತಯೋಜನಂ. ಅವರು ಅಂದ್ಕೊಳ್ತಾರೆ ತಮ್ಮ ಬಗ್ಗೆ ತಾವು, ನಾನು ಇಂತಹ ಸಮುದ್ರವನ್ನು 1000 ಸಮುದ್ರಗಳನ್ನು ಬೇಕಾದರೆ ಅನಾಯಾಸವಾಗಿ ದಾಟ್ತೀನಿ. ಆದ್ದರಿಂದ ಒಂದು ಮಿಂಚಿನ ವೇಗ ಎಷ್ಟೋ ಅಷ್ಟು ವೇಗದಲ್ಲಿ ನಾನು ಈ ಸಮುದ್ರವನ್ನು ದಾಟಿ ಬಂದಿದ್ದೀನಿ. ನನಗೇನು ಇದರಿಂದ ಆಯಾಸ ಆಗಿಲ್ಲ. ಇದು 100 ಯೋಜನ ನನಗೇನು ದೊಡ್ಡದಲ್ಲ ಅಂತ 1,00,000 ಯೋಜನವನ್ನೇ ನಾನು ಸುಲಭವಾಗಿ ದಾಟ್ತೀನಿ. 100 ಯೋಜನ ಯಾವ ಲೆಕ್ಕ ಅಂತ ಅವರು ತಮ್ಮ ಬಗ್ಗೆ ತಾವು ಹೆಮ್ಮೆಯನ್ನು ಹೊಂದುತ್ತಾರೆ. ಸತು ವೀರ್ಯವತಾಂ ಶ್ರೇಷ್ಠ ಪ್ಲವತಾಮಪಿ ಚೋತ್ತಮಃ ಜಗಾಮ ವೇಗವಾನ್ ಲಂಕಾಂ ಲಂಘಯಿತ್ವಾ ಮಹೋದಧಿಂ. ವೀರ್ಯವಂತರಲ್ಲಿ ಶ್ರೇಷ್ಠರಾದ, ಹಾರುವವರಲ್ಲಿ ಉತ್ತಮರಾದ, ವೇಗವಂತರಲ್ಲಿ ಬಲಿಷ್ಠರಾದ ಹನುಮಂತ ದೇವರು ಲಂಕೆಗೆ ಬಂದು ತಲುಪಿದ್ದಾರೆ. ಸಮುದ್ರವನ್ನು ದಾಟಿ ಬಂದಿದ್ದಾರೆ. ಶಾದ್ವಲಾನಿ ಚ ನೀಲಾನಿ ಗಂಧವಂತಿ ವನಾನಿ ಚ ಗಂಡವಂತಿ ಚ ಮಧ್ಯೇನ ಜಗಾಮನಗವಂತಿ ಚ. ಒಂದು ಹಸಿರ ಹುಲ್ಲಿನ ವಿಶಾಲವಾದ ಬಯಲು,
ಅದರಲ್ಲಿ ಅತ್ಯಂತ ಪರಿಮಳ ಭರಿತವಾದ ಹೂದೋಟ, ದೊಡ್ಡ ಬಂಡೆಗಳುಳ್ಳ ಪ್ರದೇಶ, ಅಲ್ಲಿ ಸಣ್ಣ ಸಣ್ಣ ಕಲ್ಲಿನ ರಾಶಿಗಳ ಒಂದು ಭಾಗ. ಅಲ್ಲಿ ಅವರು ಪ್ರಯಾಣವನ್ನು ಮಾಡಿದ್ರು. ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಮುಂದೆ ಸಾಗಿದ್ರು. ಶೈಲಾಂಶ್ಚತುರು ಸಂಚನ್ನಾನ್ ವನರಾಜೀಶ್ಚ ಪುಷ್ಪಿತಾ ಅಭಿಚಕ್ರಾಮ ತೇಜಸ್ವಿ ಹನುಮಾನ್ ಪ್ಲವಗರ್ಷಭಃ. ಅಲ್ಲಿ ವಿವಿಧವಾದ ಮರಗಳಿವೆ, ಸಣ್ಣ ಸಣ್ಣ ಗುಡ್ಡಗಳಿವೆ, ಹೂವಿನ ಮರಗಳಿವೆ, ತೋಟಗಳಿವೆ. ಅಲ್ಲಿ ಸಾಲು ಸಾಲಾಗಿವೆ, ಒಂದೇ ಥರದ ಮರಗಳು ಸಾಲು ಸಾಲಾಗಿವೆ. ಅದನ್ನು ದಾಟಿ ದಾಟಿ ಬರ್ತಾ ಇದ್ದಾರೆ. ಮಹಾ ತೇಜೋರಾಶಿ ಆಗಿರುವಂಥ ಹನುಮಂತ ದೇವರು ಹೀಗೆ ದಾಟಿ ಬರ್ತಾ ಇದ್ದಾರೆ. ಸತಸ್ಮಿನ್ ಅಚಲೆ ತಿಷ್ಟನ್ ವನಾನ್ಯುಪವನಾನಿ ಚ ಸನಗಾಗ್ರೇ ಚ ತಾಂ ಲಂಕಾಂ ದದರ್ಶ ಪವನಾತ್ಮಜಃ. ಅವರು ಸ್ವಲ್ಪ ದೂರದಲ್ಲಿ ಮತ್ತೊಂದು ಕಾಡನ್ನು ನೋಡ್ತಾರೆ. ಅಲ್ಲೊಂದು ಉದ್ಯಾನವನವನ್ನು ನೋಡ್ತಾರೆ. ಆ ಉದ್ಯಾನವನವನ್ನು ಸುತ್ತುಗೊಳಿಸಿ ಬರ್ತಾರೆ. ಆ ಗಿರಿಯ ಶಿಖರದೊಳಗಡೆ ಹೋದರೆ ಲಂಕಾಪಟ್ಟಣ ಸಿಗುತ್ತೆ ಅನ್ನುವ ದಾರಿಯನ್ನು ಕಾಣ್ತಾರೆ. ಅಲ್ಲಿ ಯಾವ್ಯಾವ ಮರ ಇತ್ತು ಅಂದರೆ ಕರ್ಣಿಕಾರ, ಖರ್ಜೂರ ಮತ್ತು ನಿಂಬೆ, ಗೋರಂಟಿ, ಕೇದಗಿ ಅವೆಲ್ಲ ಇತ್ತು. ಸರಳಾನ್ ಕರ್ಣಿಕಾರಾಂಶ್ಚ ಖರ್ಜೂರಾಂಶ್ಚ ಸುಪುಷ್ಪಿತಾನ್ ಪ್ರಿಯಾಳೂನ್ ಮುಚುಳಿಂದಾಶ್ಚ ಕುಟಜಾನ್ ಕೇತಕಾನಪಿ ಪ್ರಿಯಂಗೂನ್ ಗಂಧಪೂರ್ಣಾಂಶ್ಚ ನೀಪಾನ್ ಸಪ್ತಚ್ಛದಾಂಸ್ತತ ಅಸನಾನ್ ಕೋವಿದಾರಾಂಶ್ಚ ಕರವೀರಾಂಶ್ಚ ಪುಷ್ಪಿತಾನ್ ಪುಷ್ಪಭಾರನಿಬದ್ಧಾಂಶ್ಚ ತಥಾ ಮುಕುಳಿತಾನಪಿ ಪಾದಪಾನ್ ವಿಹಗಾಕೀರ್ಣಾನ್ ಪವನಾಧೂತಮಸ್ತಕಾನ್ ಹಂಸಕಾರಂಡವಾಕೀರ್ಣಾಃ ವಾಪಿ ಪದ್ಮೋತ್ಪಲಾಯುತಾಃ. ಬಗೆ ಬಗೆಯ ಮರಗಳ ಹೆಸರನ್ನು ವಾಲ್ಮೀಕಿಗಳು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಮತ್ತು ಹಂಸ, ಕಾರಂಡ ಮೊದಲಾದ ನೀರು ಹಕ್ಕಿಗಳು, ತಾವರೆ, ನೈದೆ ಮೊದಲಾದ ಹೂಗಳ ಸಾಲುಗಳು ಅವನ್ನೆಲ್ಲ ಉಲ್ಲೇಖ ಮಾಡಿ ಇವುಗಳನ್ನೆಲ್ಲ ಹನುಮಂತ ದೇವರು ನೋಡಿದ್ರು. ಅಕ್ರೀಡಾನ್ ವಿವಿಧಾನ್ ರಮ್ಯಾನ್ ವಿವಿಧಾಂಶ್ಚ ಜಲಾಶಯಾನ್ ಸತತಾನ್ ವಿವಿಧೈರ್ವೃಕ್ಷೈಃ ಸರ್ವತುಃ ಫಲಪುಷ್ಪಿತೈಃ. ಎಲ್ಲವೂ ಕೂಡ ಫಲಪುಷ್ಪ ಭರಿತವಾಗಿವೆ. ಉದ್ಯಾನಾನಿ ಚ ರಮ್ಯಾಣಿ ದದರ್ಶ ಕಪಿಕುಂಜರಃ. ಎಲ್ಲ ಅನೇಕ ಉದ್ಯಾನಗಳನ್ನ ನೋಡಿದ್ರು. ಸಮಾಸಾದ್ಯ ಚ ಲಕ್ಷ್ಮೀವಾನ್ ಲಂಕಾಂ ರಾವಣ ಪಾಲಿತಾಂ. ರಾವಣನಿಂದ ಪಾಲಿತವಾದ ಲಂಕೆಯನ್ನು ಅವರು ನೋಡ್ತಾ ಇದ್ದಾರೆ. ಪರಿಗಾಭಿ ಸಪದ್ಮಾಭಿ ಸ್ವೋತ್ಪಲಾಭಿರಲಂಕೃತಾಂ. ಪರಿಗ ಮೊದಲಾದ ಆಯುಧಗಳಿಂದಲೂ ಕೂಡ ಅಲ್ಲಿ ಕೂಡಿದೆ ಮತ್ತು ಲಕ್ಷ್ಮೀ ಸಂಪದ್ಭರಿತವಾಗಿದೆ. ಸೀತಾಪಹರಣಾರ್ಥೇನ ರಾವಣೇನ ಸುರಕ್ಷಿತಾಂ ಸಮಂತಾತ್ ವಿಚರದ್ಭಿಶ್ಚ ರಾಕ್ಷಸೈರುಗ್ರಧನ್ವಿಭಿಃ. ಅವನು ಸೀತೆಯನ್ನು ಕದ್ದು ತಂದಿಟ್ಟಿರುವ ಕಾರಣದಿಂದ ಲಂಕೆಯನ್ನು ತುಂಬ ಎಚ್ಚರಿಕೆಯಿಂದ ಕಾಯಬೇಕು ಅಂತ ರಾಕ್ಷಸರಿಗೆ ಅಪ್ಪಣೆಯನ್ನು ಮಾಡಿದ್ದಾನೆ. ಮೊದಲೇ ಲಂಕಾಪಟ್ಟಣಕ್ಕೆ ಬಹಳಷ್ಟು ಕಾವಲು ಇದೆ. ಈಗ ಸೀತಾದೇವಿಗೋಸ್ಕರ ಮತ್ತಷ್ಟು ಕಾವಲನ್ನು ಅಭಿವೃದ್ಧಿಪಡಿಸಿದ್ದಾನೆ. ಮಹಾಭಯಂಕರವಾದ ಬಿಲ್ಲುಗಳನ್ನು ರಾಕ್ಷಸರು ಕೈಯಲ್ಲಿ ಹಿಡಿದುಕೊಂಡು ಸಿದ್ಧಹಸ್ತರಾಗಿ ನಿಂತಿದ್ದಾರೆ. ಹಗಲಿರುಳು ಬಲು ಎಚ್ಚರದಿಂದ ಕಾಯ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಕಾಂಚನೇನಾವೃತಾ ರಮ್ಯಾಂ ಪ್ರಾಕಾರೇಣ ಮಹಾಪುರೀಂ ಗೃಹೇಶ್ಚ ಗೃಹಸಂಕಾಶೈಃ ಶಾರದಾಂಬುಧ ಸನ್ನಿಭೈಃ. ಸುತ್ತಲೂ ಬಂಗಾರದಿಂದ ಅದು ಬಂಗಾರದ ಗೋಡೆಯನ್ನು ಕಟ್ಟಿದ್ದಾರೆ ಲಂಕಾಪಟ್ಟಣಕ್ಕೆ ಸುತ್ತ. ಅದು ರಿಫ್ಲೆಕ್ಟ್ ಆಗ್ತಾ ಇದೆ, ಸೂರ್ಯನಂತೆ ಕಾಣಿಸ್ತಾ ಇದೆ. ಮತ್ತು ಗಗನದಲ್ಲಿ ವಿರಾಜಿಸ್ತಾ ಇರುವಂತಹ ಸೂರ್ಯ ಚಂದ್ರಾದಿಗಳಂತೆ ಎತ್ತರವಾಗಿದೆ, ಅತ್ಯಂತ ವಿಸ್ತಾರವಾಗಿದೆ. ಸುಧಾಲೇಪದಿಂದ ಕೂಡಿದೆ. ಶರತ್ಕಾಲದ ಬಿಳಿಯ ಮೋಡಗಳಂತೆ ಅಲ್ಲಿ ಮನೆಗಳು ಥಳಥಳನೆ ಹೊಳಿತಾ ಇವೆ. ಪಾಂಡುರಾಭಿಃ ಪ್ರತೋಳಿಭಿಃ ಉಚ್ಚಾಭಿಃ ಅಭಿಸಂವೃತಾಂ ಅಟ್ಟಾಲಕ ಶತಾಕೀರ್ಣಾಂ ಪತಾಕಾಧ್ವಜಮಾಲಿನೀಂ. ಅನಂತರ ಆಗಸವನ್ನು ಮುಟ್ಟುವಂತಹ ಒಂದೊಂದು ಮನೆಗಳ ಬಾಗಿಲುಗಳು, ರಾಜಮಾರ್ಗಗಳು ಒಂದೊಂದು ಕೂಡ ಬಹಳ ರಮ್ಯ. ಉಪ್ಪರಿಗೆಗಳು ಸಾಲು ಸಾಲಾಗಿ ಕಾಣುತ್ತಾ ಇವೆ.
ಆ ರಾವಣನ ಬಿರುದಾವಳಿಯಿಂದ ಕಂಗೊಳಿಸ್ತಾ ಇವೆ. ಮತ್ತು ಪತಾಕಿಗಳು ಅತ್ಯಂತ ಉನ್ನತ ಸ್ಥಾನದಲ್ಲಿ ಬೆಳಗುತ್ತಾ ಇವೆ. ಮೀನು, ಆಮೆ ಮೊದಲಾದ ಪ್ರಾಣಿಗಳ ಚಿತ್ರಗಳು ಅಲ್ಲಿ ಕಾಣಿಸ್ತಾ ಇವೆ. ತೋರಣೈ ಕಾಂಚನೈರ್ದಿವ್ಯೈ ಲತಾ ಪಂಕ್ತಿ ವಿಚಿತ್ರಿತೈ ದದರ್ಶ ಹನುಮಾನ್ ಲಂಕಾಂ ದಿವಿದೇವ ಪುರೀಮಿವ. ಒಟ್ಟಾರೆ ಇಂದ್ರನ ಅರಮನೆಯಂತೆ ಇತ್ತು. ಗಿರಿಮೂರ್ತಿ ಸ್ಥಿತಾಂ ಲಂಕಾಂ ಪಾಂಡುರೈರ್ಭವನೈ ಶುಭೈ ದದರ್ಶ ಸ ಕಪಿಶ್ರೇಷ್ಠ ಪುರಮಾಕಾಶಗಮ್ಯಥ. ಅತ್ಯಂತ ಅಂದವಾದ ಆ ನಗರವನ್ನು ಹನುಮಂತ ದೇವರು ತಲೆ ಎತ್ತಿ ನೋಡ್ತಾ ಇದ್ದಾರೆ. ಆಹಾ, ಏನು ಸೌಂದರ್ಯ! ಇದೇನು ಆಕಾಶದಲ್ಲಿ ಅಡಗಿದೆಯೋ ಅಥವಾ ನಿಜಕ್ಕೂ ಭೂಮಿ ಮೇಲಿದೆಯೋ ಅಂತ ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾರೆ. ವಿಶ್ವಕರ್ಮನ ಪರಾಕ್ರಮ ಏನು, ಅವನ ಕಲೆ ಏನು, ಅವನಲ್ಲಿರುವಂತಹ ಶಕ್ತಿ ಏನು ಎಂಬುದಾಗಿ ವಿಶ್ವಕರ್ಮನನ್ನು ಕೂಡ ಸ್ಮರಣೆ ಮಾಡ್ತಾ ಇದ್ದಾರೆ. ಪ್ಲವಮಾನಾಮಿವಾಕಾಶ ದದರ್ಶ ಹನುಮಾನ್ ಪುರೀಂ ವಪ್ರಪ್ರಾಕಾರ ಜಗನಾಂ ವಿಪುಲಾಂಬುನವಾಂಬರಾಂ ಶತಗ್ನಿಶೂಲಕೇಶಾಂತಾಮಟ್ಟಾಲಕವಸಂತಕಾಂ. ಆ ರಾವಣನ ಆಳ್ವಿಕೆಯಲ್ಲಿ ಒಳಪಟ್ಟಿರುವಂತಹ ಲಂಕಾನಗರವನ್ನು ದೇವತೆಗಳ ಬಡಗೆಯಾಗಿ ಎನ್ನುವಂತಹ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದಾನೆ. ಅವನ ಅದ್ಭುತವಾದ ಶಕ್ತಿಯನ್ನು ಹನುಮಂತ ದೇವರು ಗಮನಿಸಿದ್ದಾರೆ. ಮತ್ತು ಆಕಾಶದಲ್ಲಿ ತುಂಬಿ ತುಳುಕ್ತಾ ಇರುವಂತಹ ನೀರಿನಂತೆ ಹೊಸ ಸೆಲೆಯನ್ನು ಪುರದ ಸುತ್ತಲೂ ಕೂಡ, ಪಟ್ಟಣದ ಸುತ್ತಲೂ ಅವನು ನಿರ್ಮಾಣ ಮಾಡಿದ್ದಾನೆ. ಮತ್ತು ಆ ಪಟ್ಟಣದ ಹೊರಭಾಗದಲ್ಲಿ ಅನೇಕ ಬಗೆಯ ಸೌಂದರ್ಯದ ಚಿತ್ರಗಳನ್ನು ಚಿತ್ರಿಸಿದ್ದಾನೆ. ಶತಗ್ನಿ ಶೂಲಕೇಶಾಂತ ಮಟ್ಟಾಲಕ ವಸಂತಕ. ಶೂಲ, ಫಿರಂಗಿ ಮೊದಲಾದ ಆಯುಧಗಳು, ಅವುಗಳು ಕೂಡ ಅಲ್ಲಿವೆ. ಒಂದು ಕಡೆ ಸೌಂದರ್ಯ, ಮತ್ತೊಂದು ಕಡೆ ಲಂಕಾಪಟ್ಟಣದ ರಕ್ಷಣೆಗೋಸ್ಕರ ಬೇಕಾಗಿರುವಂಥ ಆಯುಧಗಳು ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಮನಸೇವ ಕೃತಾಂ ಲಂಕಾಂ ನಿರ್ಮಿತಾಂ ವಿಶ್ವಕರ್ಮಣ ದ್ವಾರಮುತ್ತರಮಾಸಾದ್ಯ ಚಿಂತೆಯಾಮಾಸ ವಾನರಃ. ಶಿಲ್ಪವಿದ್ಯಾ ವಿಶಾರಣಾಗಿರುವಂತಹ ವಿಶ್ವಕರ್ಮ ಅವನು ಏನು ಈ ಯಾವ ಲಂಕಾಪಟ್ಟಣವನ್ನು ನಿರ್ಮಾಣ ಮಾಡಿದಾನೋ ಅವನಿಗೆ ದ್ವಾರಮುತ್ತರಮ ಚಿಂತೆಯಾಮಾಸ ವಾನರಃ. ಇವನು ಮನಸ್ಸಿನಲ್ಲಿ ಎಂಥ ಒಳ್ಳೊಳ್ಳೆ ಚಿಂತನೆಗಳು ಬರುತ್ತೋ ಅದೆಲ್ಲವನ್ನೂ ಕೂಡ ಇಲ್ಲಿ ಅವನು ಸಹಜವಾಗಿ ಮಾಡ್ತಾ ಹೋಗಿದ್ದಾನೆ. ಕೈಲಾಸ ಶಿಖರ ಪ್ರಖ್ಯಾ ಮಾಲಿಕಂತೀಮಿವಾಂಬರಂ ಡೀಯಮಾನಮಿವಾಕಾಶಂ ಮುಚ್ಛ್ರಿತೈರ್ಭವನೋತ್ತಮೈ. ಕೈಲಾಸ ಶಿಖರದಂತೆ ಅತ್ಯಂತ ಉನ್ನತವಾಗಿದೆ, ಆಗಸವನ್ನು ಮುಟ್ಟುತ್ತಾ ಇದೆ. ಇದರಲ್ಲಿ ಅತ್ಯಂತ ಉನ್ನತವಾದ ಮಹಾಭವನಗಳಿವೆ. ಈ ರೆಕ್ಕೆಗಳಿಂದ ಹಾರಿ ಹೋಗುವಂತೆ ಈ ಪಟ್ಟಣ ಕಾಣಿಸ್ತಾ ಇದೆ. ಸಂಪೂರ್ಣಾಂ ರಾಕ್ಷಸೈರ್ಘೋರೈ ನಾಗೈರ್ಭೋಗವತೀಮಿವ ಅಚಿಂತ್ಯಾಂ ಸುಕೃತಾಂ ಸ್ಪಷ್ಟಾಂ ಕುಬೇರಾಧ್ಯುಷಿತಾಂ ಪುರಾ. ಪಾತಾಳ ಲೋಕದಲ್ಲಿ ನಾಗರಾಜ ಭೋಗವತಿ ಎಂಬುವಂತಹ ನಗರವನ್ನು ಕಾಯ್ತಾನೆ. ಅಲ್ಲಿ ಮಹಾಭಯಂಕರರಾದ ರಾಕ್ಷಸರು, ಅದರಂತೆ ಇಲ್ಲಿ ಮಹಾಭಯಂಕರರಾದ ರಾಕ್ಷಸರು ಈ ನಗರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇದರ ರಚನಾ ಚಾತುರ್ಯವನ್ನು ಮನಸ್ಸಿನಿಂದ ಊಹಿಸಲು ಕೂಡ ಯಾರಿಗೂ ಸಾಧ್ಯ ಇಲ್ಲ. ಪ್ರತಿಯೊಂದು ಸೂಕ್ಷ್ಮವಾದ ಅವಯವ ಕೆತ್ತನೆಗಳನ್ನು ನೋಡ್ತಿದ್ದಾನೆ. ವಿಶ್ವಕರ್ಮನ ಕೈ ಚಳಕವನ್ನು ಗಮನಿಸ್ತಾ ಇದ್ದಾನೆ. ದಂಶುಭಿರ್ಬಹುಭಿರ್ ಶೂಲೈ ಶೂಲಪಟ್ಟಸಪಾಣಿಭಿಃ ರಕ್ಷಿತಾಂ ರಾಕ್ಷಸೈರ್ಘೋರೈರ್ಗುಹಾಮಾಶಿ ವಿಷೈರಿವ. ಮಹಾಶೂರನೆನಿಸಿದ ಶೂಲ, ಪಟ್ಟಸ ಮುಂತಾದ ಬಗೆ ಬಗೆಯ ಆಯುಧಗಳಿಂದ ಬಹುಭಯಂಕರವಾದ ಅನೇಕ ರಾಕ್ಷಸರು, ಸರ್ಪಗಳು ಗುಹೆಯನ್ನು ಹೇಗೋ ಹಾಗೆ ಈ ಎಚ್ಚರಿಕೆಯಿಂದ ನಗರವನ್ನು ರಕ್ಷಣೆ ಮಾಡ್ತಿದ್ದಾರೆ. ತಸ್ಯಾಶ್ಚ ಮಹತೀಂ ಗುಪ್ತಿಂ ಸಾಗರಂ ಚ ನಿರೀಕ್ಷ್ಯ ಸಹ ರಾವಣಂ ಚ ರಿಪುಂ ಘೋರಂ ಚಿಂತೆಯಾಮಾಸ ವಾನರಃ. ಇಂತಹ ಘೋರವಾದ ನಗರವನ್ನು ನೋಡಿ ಆ ವಾನರ ಹನುಮಂತ ದೇವರು ಚಿಂತನೆಯನ್ನು ಮಾಡಿದ್ರು. ಆಗತ್ಯಾಪೀಹ ಹರಯೋ ಭವಿಷ್ಯಂತಿ ನಿರರ್ಥಕಾಃ ನಹಿ ಯುದ್ಧೇನ ವೈ ಲಂಕಾಂ ಶಕ್ಯ ಜೇತುಂ ಸುರೈರಪಿ. ಹೌದು, ಈ ಲಂಕಾಪಟ್ಟಣ ತುಂಬ ಅಭೇದ್ಯವಾಗಿದೆ. ಇದನ್ನು ಗೆಲ್ಲೋದು ದೇವತೆಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಮತ್ತು ನನ್ನಂಥ ಕಪಿಗಳಿಗೆ ಇಲ್ಲಿ ಬಂದು ಕಾರ್ಯವನ್ನು ಸಾಧಿಸಲಿಕ್ಕಂತೂ ಸುತರಾಂ ಸಾಧ್ಯ ಇಲ್ಲ.
ಇಮಾಂ ತು ವಿಷಮಾಂ ದುರ್ಗಾಂ ಲಂಕಾಂ ರಾವಣ ಪಾಲಿತಾಂ ಪ್ರಾಪ್ಯಾಪಿ ಸಾ ಮಹಾಬಾಹು ಕಿಂ ಕರಿಷ್ಯತಿ ರಾಘವಃ. ಇಲ್ಲಿ ರಾಜನೀತಿಯನ್ನು ಅನುಸರಿಸಿ ಆಲೋಚನೆ ಮಾಡೋದಾದರೆ ಈ ರಾಕ್ಷಸರು ಅತ್ಯಂತ ಮೂರ್ಖರು, ಅತ್ಯಂತ ಕ್ರೂರ ಸ್ವಭಾವದವರು. ಅವರಲ್ಲಿ ಸಾಮೋಪಾಯದಿಂದ ಇದನ್ನು ಭೇದಿಸೋಣ ಅಂತಂದರೆ ಅವರಿಗೆ ಅಂಥ ಸಾಮೋಪಾಯವೇ ಗೊತ್ತಿಲ್ಲ. ಒಳ್ಳೆಯ ಮಾತಿಗೆ ಅವರು ತಗ್ಗೋದಿಲ್ಲ. ಯಾರ ಮೂಲಕವಾಗಿಯೂ ಕೂಡ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಅವರ ಜೊತೆ ನಾವು ರಾಜ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ರಾವಣನ ಐಶ್ವರ್ಯ ಇಂದ್ರ ಕುಬೇರಾದಿಗಳ ವೈಭವವನ್ನು ಮೀರಿದೆ. ಆದ್ದರಿಂದ ಆ ಸಂಪತ್ತನ್ನು ಕೊಟ್ಟು ಕೂಡ ರಾವಣನನ್ನು ಗೆಲ್ಲಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಮತ್ತು ಒಬ್ಬರಿಗೊಬ್ಬರಿಗೆ ನಾವೇನಾದರೂ ಇಲ್ಲಿ ಜಗಳವನ್ನು ತಂದು ಹಾಕೋಣ ಅಂತಂದರೆ ಅದು ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇವರ ಬಲ ತುಂಬ ಬಲಿಷ್ಠವಾಗಿದೆ. ಒಂದಿಷ್ಟು ಜನ ಹಾಳಾದರೂ ಕೂಡ ಮತ್ತಿನ್ನೊಂದಿಷ್ಟು ಜನ ಒಗ್ಗಟ್ಟಾಗಿ ನಮ್ಮನ್ನು ಅವರು ಹಾಳು ಮಾಡ್ತಾರೆ. ಹೀಗೆ ಬುದ್ಧಿ, ಬಲ, ವೀರ್ಯ, ಚಾತುರ್ಯ, ಪರಾಕ್ರಮ, ದರ್ಪ, ಯುದ್ಧ ಕುಶಲತೆ ಎಲ್ಲದರಿಂದಲೂ ಕೂಡ ಲಂಕಾಪಟ್ಟಣ ಅಭೇದ್ಯವಾಗಿದೆ. ನ ದಾನಸ್ಯ ನ ಭೇದಸ್ಯ ನೈವ ಯುದ್ಧಸ್ಯ ದೃಶ್ಯತೆ ಚತುರ್ಣಾಮೇವ ಹಿ ಗತಿ ವಾನರಾಣಾಂ ಮಹಾತ್ಮನಾಂ ವಾಲಿಪುತ್ರಸ್ಯ ನೀಲಸ್ಯ ಮಮ ರಾಜ್ಞಶ್ಚ ಧೀಮತಃ. ಇನ್ನು ನಮ್ಮಲ್ಲಿ ಬಲಶಾಲಿಗಳಾಗಿರುವಂಥವರು ವಾಲಿಕುಮಾರನಾಗಿರುವಂತಹ ಅಂಗದ ಮತ್ತು ನೀಲ ಮತ್ತು ಸುಗ್ರೀವ ಮತ್ತು ನಾನೊಬ್ಬ, ಹೀಗೆ 4 ಮಂದಿ ಮಾತ್ರ ಇಲ್ಲಿ ತುಂಬ ಬಲಿಷ್ಠರು ಕಪಿಗಳ ಗುಂಪಿನಲ್ಲಿ. ಉಳಿದವರು ಯಾರಿಗೂ ಕೂಡ ಅಷ್ಟು ಶಕ್ತಿ ಇಲ್ಲ. ಯಾವಜ್ಜಾನಾಮಿ ವೈದೇಹಿಂ ಯದಿ ಜೀವತಿ ವಾನವ ತತ್ರೈವ ಚಿಂತಯಿಷ್ಯಾಮಿ ದೃಷ್ಟ್ವಾ ತಾಂ ಜನಕಾತ್ಮಜಾಂ. ಆ ಪತಿವ್ರತ ಶಿರೋಮಣಿಯಾಗಿರುವಂತಹ ಸೀತೆ ಬಗ್ಗೆ ನನಗೆ ತುಂಬ ಯೋಚನೆ ಬರ್ತಾ ಇದೆ. ಇಂಥ ದುರಾತ್ಮರ ನಡುವೆ ಆ ಸೀತಾದೇವಿ ಸಿಕ್ಕಿ ಹಾಕ್ಕೊಂಡಿದ್ದಾಳೆ. ಅವಳು ಬಹುಶಃ ಬದುಕಿದಾಳೋ ಇಲ್ಲೋ ಗೊತ್ತಿಲ್ಲ ಎಂಬ ಸಂಶಯ ನನಗೆ ಉಂಟಾಗ್ತಾ ಇದೆ. ನಾವೆಲ್ಲರೂ ಕೂಡ ಸೇರಿ ಮಹಾಕಾರ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನಂತೂ ಮಾಡಿದ್ದೀವಿ. ಆದರೆ ಯಾವ ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೋ ಆ ವಿಷಯ ಇದೆಯೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ. ಅಂದರೆ ಸೀತಾದೇವಿ ಇದ್ದಾಳೋ ಇಲ್ಲೋ ಅನ್ನೋದೇ ನನಗೆ ಸಂಶಯ ಬರ್ತಾ ಇದೆ. ತತಸ್ಸ ಚಿಂತೆಯಾಮಾಸ ಮುಹೂರ್ತಂ ಕಪಿ ಕುಂಜರ. ಒಂದು ಮುಹೂರ್ತ ಕಾಲ ತುಂಬ ತಲೆ ಬಿಸಿ ಮಾಡಿಕೊಂಡು ಹನುಮಂತೇವರು ಹಾಗೆ ಕೂತು ಬಿಡ್ತಾರೆ. ಗಿರಿಶೃಂಗೇ ಸ್ಥಿತ ತಸ್ಮಿನ್ ರಾಮಸ್ಯಾಭ್ಯುದಯೇ ರತಃ. ಮತ್ತು ರಾಮದೇವರಿಗೆ ಅಭ್ಯುದಯ ಹೇಗೆ? ಇಂಥ ಲಂಕಾಪಟ್ಟಣವನ್ನು ವಿರೋಧ ಕಟ್ಟಿಕೊಂಡು ರಾಮದೇವರು ಅವರು ಹೇಗೆ ಅಭ್ಯುದಯವನ್ನು ಅವರು ಹೊಂದಬೇಕು? ಅನೇನ ರೂಪೇಣ ಮಯ ನ ಶಕ್ಯ ರಾಕ್ಷಸಾಂ ಪುರೀಂ. ನಾನು ಈ ರೂಪದಿಂದ ರಾಕ್ಷಸರ ಪುರವನ್ನು ಪ್ರವೇಶ ಮಾಡಿ ಕಾರ್ಯವನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪ್ರವೇಷ್ಟಂ ರಾಕ್ಷಸೈರ್ಗುಪ್ತ ಕ್ರೂರೈರ್ಬಲ ಸಮನ್ವಿತೈ ಉಗ್ರೋಜಸೋ ಮಹಾವೀರ್ಯ ಬಲವಂತಶ್ಚ ರಾಕ್ಷಸಾಃ ವಂಚನೀಯ ಮಯೇ ಸರ್ವೇ ಜಾನಕೀಂ ಪರಿಮಾರ್ಗತ. ನಾನೀಗ ಜಾನಕಿ ದೇವಿಯನ್ನು ಹುಡುಕಬೇಕು. ಅದಕ್ಕೆ ನಾನು ರಾಕ್ಷಸರಿಗೆ ವಂಚನೆ ಮಾಡಬೇಕು. ಯಥಾಸ್ಥಿತಿಯಲ್ಲಿ ಹೋದರೆ ನನಗೆ ಕೆಲಸ ಆಗೋಲ್ಲ. ಲಕ್ಷ್ಯೇಣ ರೂಪೇಣ ರಾತ್ರೋ ಲಂಕಾಪುರೀಮಯ ಪ್ರವೇಷ್ಟುಂ ಪ್ರಾಪ್ತಕಾಲಂ ಮೇ ಕೃತ್ಯಂ ಸಾಧಯಿತುಂ ಮಹತ್. ಹನುಮಂತ ದೇವರು ಬೆಳಗ್ಗೆ ಕಾಲದಲ್ಲಿ ಸಾಗರವನ್ನು ದಾಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಾಯಂಕಾಲದಷ್ಟೊತ್ತಿಗೆ ಮಧ್ಯಾಹ್ನದಷ್ಟೊತ್ತಿಗೆ ಬಂದು ತಲುಪಿದ್ದಾರೆ. ಆಮೇಲೆ ರಾತ್ರಿಯ ಕಾಲದ ತನಕ ಅವರು ಕಾಯ್ತಾ ಕೂತಿದ್ದಾರೆ. ಯಾಕೆ ಅಂದರೆ ರಾತ್ರಿ ಕಾಲದಲ್ಲಿ ನಾನು ಹೋಗಿ ಸೀತಾದೇವಿನ ಹುಡುಕಬೇಕು. ಈಗ ಹಗಲೇ ಸಾಯಂಕಾಲ ಇದೆ, ಈಗ ಬೇಡ ಅಂತ ಸುಮ್ಮನೆ ಆಗ್ತಾರೆ. ತಾಂ ಪುರೀಂ ತಾದೃಶೀಂ ದೃಷ್ಟ್ವಾ ದುರಾಧರ್ಷಾಂ ಸುರಾಸುರೈಃ ಹನುಮಾನ್ ಚಿಂತಯಾಮಾಸ ವಿನಿಶ್ವಸ್ಯ ಮುಹುರ್ಮುಹುಃ. ಪುನಃ ಅಡಿಗಡಿಗೂ ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ. ಸಾಗರವನ್ನು ಹಾರಿ ಬಂದಾಗ ಹನುಮಂತ ದೇವರು ನಿಟ್ಟುಸಿರು ಬಿಡಲಿಲ್ಲ. ಆದರೆ ಈಗ ಸೀತಾದೇವಿ ಸಿಗ್ತಾಳೋ ಇಲ್ಲೋ ಅನ್ನೋ ಉದ್ದೇಶದಲ್ಲಿ ಗಳಿಗಳಿಗೂ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಹನುಮಂತ ದೇವರು. ಕೇನೋಪಾಯೇನ ಪಶ್ಯೇಯಂ ಮೈಥಿಲೀಂ ಜನಕಾತ್ಮಜಾಂ ಅದೃಷ್ಟೋ ರಾಕ್ಷಸೇಂದ್ರೇಣ ರಾವಣೇನ ದುರಾತ್ಮನ. ನಾನು ಏನು ಉಪಾಯ ಮಾಡಲಿ?
ಯಾವ ಉಪಾಯ ಮಾಡಿ ಜನಕರಾಜನ ಪುತ್ರಿಯಾದ ಸೀತಾದೇವಿಯನ್ನು ನಾನು ನೋಡ್ಬೋದು, ದರ್ಶನ ಮಾಡ್ಬೋದು. ನ ವಿನಿಶ್ಯೇತ್ ಕಥಂ ಕಾರ್ಯಂ ರಾಮಸ್ಯ ವಿದಿತಾತ್ಮನಃ ಏಕಾಮೇಕಶ್ಚ ಪಶ್ಯೇಯಂ ರಹಿತೆ ಜನಕಾತ್ಮಜಾಂ. ಆ ರಾಮಚಂದ್ರನ ಕೆಲಸಕ್ಕೆ ಯಾವ ರೀತಿಯಲ್ಲೂ ಕೂಡ ಕುಂದುಕೊರತೆ ಬರಬಾರ್ದು. ಈ ಅತ್ಯಂತ ನೀಚರಾಗಿರುವಂತಹ ರಾಕ್ಷಸರ ಗದ್ದಲ ಇಲ್ಲದೇ ಇರಬೇಕಾದ್ರೆ, ಜಾನಕಿ ದೇವಿ ಒಬ್ಬಳೇ ಇರಬೇಕಾದ್ರೆ ನಾನು ಅವಳನ್ನು ಹೋಗಿ ಭೇಟಿ ಮಾಡಬೇಕು ಮತ್ತು ಅತ್ಯಂತ ನೀಚರಾಗಿರುವಂಥ ರಾಕ್ಷಸರ ಕಣ್ಣಿಗೆ ನಾನು ಕಾಣಿಸ್ಕೊಳ್ಬಾರದು. ಆ ಮಹಾನುಭಾವಳನ್ನು ನಾನು ನೋಡಬೇಕು ಅಂತ ಯೋಚನೆ ಮಾಡಿದ್ರು ಹನುಮಂತ ದೇವರು. ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕಾದ್ರೆ ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಹನುಮಂತ ದೇವರಿಗೆ ಎಲ್ಲವೂ ಗೊತ್ತಿದೆ. ಅವರು ಎಲ್ಲವನ್ನೂ ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ. ಈ ಥರ ನೀವು ಮಾಡಬೇಕು ಅಂತ ನಮಗೆ ತೋರಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಇದಕ್ಕೆಲ್ಲ ಯಥಾರ್ಥವಾಗಿ ಹನುಮಂತ ದೇವರು ಅಳ್ತಾ ಕೂತರು ಅಂತ ತಿಳ್ಕೊಳ್ಬಾರ್ದು. ಭೂತಶ್ಚಾರ್ಥ ವಿಪದ್ಯಂತೆ ದೇಶಕಾಲ ವಿರೋಧಿತಾಃ ವಿಕ್ಲಬಂ ದೂತಮಾಸಾದ್ಯ ತಮಃ ಸೂರ್ಯೋದಯೇ ಯಥಾ. ಯಾವುದೇ ಕೆಲಸ ಕೈಗೂಡಬೇಕಾದ್ರೆ ಅದನ್ನು ವಿವೇಕದಿಂದ ಸಾಧಿಸ್ಕೊಳ್ಬೇಕು. ವಿವೇಕಹೀನನಾಗಬಾರ್ದು. ಆಯಾ ದೇಶಕ್ಕೆ ಕಾಲಕ್ಕೆ ವಿರೋಧವನ್ನು ಮಾಡಿದ್ರೆ ಹೊತ್ತು ಅಂದರೆ ಬೆಳಿಗ್ಗೆ ಆಗೋ ಮೊದಲೇ ಕತ್ತಲು ಹೇಗೆ ನಾಶವಾಗೋದಿಲ್ವೋ ಅದರಂತೆ ನಮ್ಮ ಕಾರ್ಯವೂ ಕೂಡ ಉಂಟಾಗೋದಿಲ್ಲ. ಆದ್ದರಿಂದ ಸಂಧಿಕಾಲದಲ್ಲಿ ಕೆಲಸವನ್ನು ಸಾಧಿಸಬೇಕಾದ್ರೆ ಚಾಣಾಕ್ಷತನ ತುಂಬ ಬೇಕು, ತುಂಬ ತಾಳ್ಮೆ ಇರಬೇಕು, ಉಪಾಯಗಳು ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅರ್ಥಾನರ್ಥಾಂತರೇ ಬುದ್ಧಿ ನಿಶ್ಚಿತಾಪಿ ನ ಶೋಭತೆ ಘಾತಯಂತಿ ಹಿ ಕಾರ್ಯಾಣಿ ದೂತಾ ಪಂಡಿತಮಾನಿನಃ. ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ ಚಟುವಟಿಕೆಯನ್ನು ಹೊಂದಿ ಚಾಣಾಕ್ಷತನದಲ್ಲಿ ಕೆಲಸವನ್ನು ಮಾಡಿದ್ರೆ ಆ ಕೆಲಸ ಕೈಗೂಡುತ್ತೆ. ಸ್ವಲ್ಪ ಮೈ ಮರೆತು ಸಂಚು ತಪ್ಪಿದರೆ ಕೈಗೂಡಿದ ಕೆಲಸ ಕೈ ತಪ್ಪಿ ಹೋಗುತ್ತೆ. ಆದ್ದರಿಂದ ಬುದ್ಧಿಯನ್ನು ಅತ್ಯಂತ ಸೂಕ್ಷ್ಮ ಮಾಡಿಕೊಂಡು ಏರುಕೋರೆಗಳ ಸರಿಪಡಿಸಿಕೊಂಡು ನಾವು ಕೆಲಸವನ್ನು ಸಾಧಿಸಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಅವರೆಲ್ಲರೂ ಕೂಡ ಕೆಲಸವನ್ನು ಹಾಳು ಮಾಡಿಕೊಳ್ತಾರೆ ಅಂತ ನಮ್ಗೆ ಉಪದೇಶ ಮಾಡ್ತಿದ್ದಾರೆ ಹನುಮಂತ ದೇವರು. ನ ವಿನಶ್ಯೇತ್ ಕಥಂ ಕಾರ್ಯಂ ವೈಕ್ಲಭ್ಯಂ ನ ಕಥಂ ಭವೇತ್ ಲಂಘನಂ ಚ ಸಮುದ್ರಸ್ಯ ಕಥಂ ನ ವೃಥಾ ಭವೇತ್. ಈಗ ಸೀತೆಯನ್ನು ಕಾಣುವ ಕೆಲಸ ನಂದು, ಅದಕ್ಕೆ ಯಾವುದೇ ಕುಂದು ಬರಬಾರ್ದು, ಅದು ಅಂದ ಹಾಳಾಗಬಾರ್ದು, ಅದು ಕೈಗೂಡಬೇಕು. ನನ್ನ ಬುದ್ಧಿ ಮಂಕಾಗಬಾರ್ದು. ಇಷ್ಟು ದೊಡ್ಡ ಸಮುದ್ರವನ್ನು ದಾಟಿ ಬಂದಿದ್ದೀನಿ, ಅದನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಹಾಗಿದ್ದರೆ ನಾನು ಮುಂದೆ ಏನು ಮಾಡಬೇಕು? ನಾವು ಕೂಡ ಅನೇಕ ಬಾರಿ ತುಂಬ ಶ್ರಮ ಪಡ್ತೀವಿ, ಕೊನೆಯ ಕೆಲಸ ಹಾಳು ಮಾಡ್ಕೊಳ್ತೀವಿ. ಅದನ್ನು ಹನುಮಂತ ದೇವರು ಹೇಳ್ತಿದ್ದಾರೆ, ಆ ಕೆಲಸ ಹಾಳು ಮಾಡ್ಕೊಳ್ಬಾರ್ದು ಕೊನೆಯ ಸಮಯದಲ್ಲಿ. ಮಯಿ ದೃಷ್ಟೇತು ರಕ್ಷೋಭಿ ರಾಮಸ್ಯ ವಿಧಿತಾತ್ಮನಃ ಭವೇದ್ವ್ಯರ್ಥಮಿದಂ ಕಾರ್ಯಂ ರಾವಣಾನರ್ಥಮಿಚ್ಛತಃ. ಮಹಾನುಭಾವನಾಗಿರುವಂತಹ ಶ್ರೀರಾಮಚಂದ್ರ ನನ್ನನ್ನು ತುಂಬ ಬುದ್ಧಿವಂತ ಅಂತ ನಂಬಿದ್ದಾನೆ. ನನ್ನಿಂದಲೇ ಈ ಕೆಲಸ ಕೈಗೂಡುತ್ತೆ ಎಂದು ಕೂಡ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಹೀಗಿರಬೇಕಾದ್ರೆ ನಾನು ಈ ನಗರವನ್ನು ಪ್ರವೇಶ ಮಾಡಿದ ಮೇಲೆ ಈ ರಾಕ್ಷಸರು ನನ್ನನ್ನು ಹುಡುಕಿಬಿಟ್ರೆ ನನ್ನ ರಾಮಕಾರ್ಯವೆಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಆದ್ದರಿಂದ ನಾನು ತುಂಬ ಚಾಣಾಕ್ಷತನವನ್ನು ಹೊಂದಬೇಕು. ಇದೆಲ್ಲ ಯೋಚನೆ ಮಾಡಿ ಶ್ರೀರಾಮಚಂದ್ರ ಮಂತ್ರಿಗಳ ಜೊತೆ ಚೆನ್ನಾಗಿ ಆಲೋಚನೆ ಮಾಡಿ ರಾವಣನ ತಂತ್ರವನ್ನು ಕೂಡ ಗೆದ್ದು ಅವನನ್ನು ಸೋಲಿಸುವುದಕ್ಕೋಸ್ಕರ ತಕ್ಕ ಭಟನನ್ನು ದೂತಕೃತ್ಯದಲ್ಲಿ ಅವನು ನೇಮಕ ಮಾಡಲಿಲ್ಲ. ನನ್ನನ್ನೇ ಅವನು ಇಲ್ಲಿ ನಿಯೋಜನೆ ಮಾಡಿದ್ದಾನೆ.
ವಾಯುರಪ್ಯತ್ರ ನಾಜ್ಞಾತಃ ಚರೇದಿತಿ ಮತಿರ್ಮಮ ನಹ್ಯಸ್ತ್ಯ ವಿದಿತಂ ಕಿಂಚಿತ್ ರಾಕ್ಷಸಾನಾಂ ಬಲೀಯಸಾಂ. ರಾಕ್ಷಸರು ಎಲ್ಲಿಯೂ ಕೂಡ ನಮಗೆ ಸೀತೆಯನ್ನು ದರ್ಶನ ಮಾಡಲಿಕ್ಕೆ ಅವಕಾಶ ಕೊಡ್ತಾನೇ ಇಲ್ಲ. ನನಗೇನು ಮಾಡಲಿ? ಈ ರಾಕ್ಷಸರ ಮಧ್ಯೆ ನಾನು ಹೇಗೆ ಹೋಗಲಿ? ನಾನು ಕೂಡ ಒಬ್ಬ ರಾಕ್ಷಸನ ರೂಪವನ್ನು ತಾಳ್ಬಿಡ್ಲಾ ಅಥವಾ ಬೇರೆ ಇನ್ಯಾವುದಾದ್ರೂ ರೂಪವನ್ನು ಸ್ವೀಕಾರ ಮಾಡಲಾ? ಹೇಗೆ ಮಾಡಲಿ? ಅಹೋ ಅಪಿ ರಾಕ್ಷಸ ರೂಪೇಣ ಕಿಮುತಾನ್ ನೀರಕ್ಕೇನಜಿತು, ಯಾವ ರೂಪವನ್ನು ಸ್ವೀಕಾರ ಮಾಡಲಿ? ಅಥವಾ ನಮ್ಮ ತಂದೆಯಾದ ವಾಯುವಿನ ರೂಪವನ್ನು ಸ್ವೀಕಾರ ಮಾಡಲ? ನಾನು ಯಾವ ರೂಪವನ್ನು ಬೇಕಾದರೂ ಕೂಡ ತಗೊಳ್ಬೋದು, ಯಾವತ್ತು ತಗೊಳ್ಳಿ? ಈಗ ನಾನು ಇಲ್ಲಿ ನನ್ನ ನಿಜ ರೂಪದಿಂದ ಒಂದು ವೇಳೆ ಎಲ್ಲಾದರೂ ಪ್ರವೇಶ ಮಾಡಿಬಿಟ್ರೆ ನಿಜವಕ್ಕೂ ಕೂಡ ನಾನು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಇಹಾಹ್ಯಂ ಯದಿ ತಿಷ್ಠಾಮಿ ಸ್ವೇನ ರೂಪೇಣ ಸಂವೃತಃ ವಿನಾಶಮುಪಯಾಸ್ಯಾಮಿ ಭರ್ತುರರ್ಥಶ್ಚ ಹೀಯತೆ. ನನ್ನ ಕೆಲಸ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ತತಹಂ ಸ್ವೇನ ರೂಪೇಣ ರಜನ್ಯಾಂ ಹ್ರಸ್ವತಾಂ ಗತಃ ಲಂಕಾಂ ಅಧಿಪತಿಷ್ಯಾಮಿ ರಾಘವಸ್ಯಾರ್ಥ ಸಿದ್ಧಯೇ. ಹೀಗೆ ನಾನಾ ಮಾರ್ಗಗಳನ್ನು ಯೋಚನೆ ಮಾಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ಕೂಡ ಆಲೋಚನೆ ಮಾಡಿ ನಾನು ಈಗ ಈ ರಾತ್ರಿ ನಾನು ನನ್ನ ರೂಪವನ್ನು ಅತ್ಯಂತ ಕಿರುದಾಗಿ ಮಾಡಿಕೊಂಡು ಲಂಕೆಯ ಒಳಗಡೆ ಪ್ರವೇಶ ಮಾಡ್ತೇನೆ. ಅತ್ಯಂತ ಸಣ್ಣ ರೂಪವನ್ನು ಸ್ವೀಕಾರ ಮಾಡಿ ರಾಮಕಾರ್ಯವನ್ನು ಸಾಧಿಸ್ತೀನಿ ಅಂತ ಯೋಚನೆ ಮಾಡಿದ್ರು. ಇತಿ ಸಂಚಿತ್ಯ ಹನುಮಾನ್ ಸೂರ್ಯಸ್ಯಾಸ್ತಮಯಂ ಕಪಿಃ ಆಚಕಾಂಕ್ಷೇ ತದಾ ವೀರೋ ವೈದೇಹ್ಯ ದರ್ಶನೋತ್ಸುಕಃ. ಅನಂತರ ಹನುಮಂತ ದೇವರು ಹೀಗೆ ನಿಶ್ಚಯವನ್ನು ಮಾಡಿ ವಿದೇಹರಾಜ ನಂದಿನಿಯಾದ ಸೀತಾದೇವಿಯನ್ನು ಹುಡುಕುವುದಕ್ಕೋಸ್ಕರ ಆ ರಾತ್ರಿಯನ್ನು ನಿರೀಕ್ಷೆ ಮಾಡ್ತಾರೆ. ಮತ್ತು ಯಾವಾಗ ಸೂರ್ಯಾಸ್ತ ಆಗುತ್ತೆ, ಯಾವಾಗ ರಾತ್ರಿ ಆಗುತ್ತೆ ಅನ್ನೋದನ್ನು ಕಾಯ್ತಾ ಇದ್ರು. ಸೂರ್ಯೇ ಚಾಸ್ತಂಗತೆ ರಾತ್ರೋ ದೇಹಂ ಸಂಕ್ಷಿಪ್ಯ ಮಾರುತಿ ಪ್ರಪದಂತಕದ ಮಾತ್ರ ಸನ್ ಬಭೂವಾದ್ಭುತ ದರ್ಶನ. ಸೂರ್ಯನು ಮುಳುಗಿ ಹಗಲು ಕಳೆದು ರಾತ್ರಿ ಬರುವಾಗ ಅದ್ಭುತವಾದ ಆಕಾರವನ್ನು ಹೊಂದಿರುವಂತಹ ಪವನನಂದನನು ತನ್ನ ದೇಹವನ್ನು ಅತ್ಯಂತ ಸಂಕ್ಷೇಪವಾಗಿ ಮಾಡಿಕೊಂಡ. ಹೇಗೆ ಅಂದರೆ ಒಂದು ಬೆಕ್ಕಿನ ಆಕಾರವನ್ನು ಸ್ವೀಕಾರ ಮಾಡಿದ, ಬೆಕ್ಕಿನಷ್ಟು ಸಣ್ಣ ಗಾತ್ರವನ್ನು ಸ್ವೀಕಾರ ಮಾಡಿದ. ಅನಂತರ ಪ್ರದೋಷಕಾಲೇ ಹನುಮಾನ್ ತೂರ್ಣಮುತ್ಪ್ಲುತ್ಯ ವೀರ್ಯವಾನ್ ಪ್ರವಿವೇಶ ಪುರೀಂ ರಮ್ಯಾಂ ಸುವಿಭಕ್ತ ಮಹಾಪಥಾಂ. ಪರಾಕ್ರಮಶಾಲಿಯಾಗಿರುವಂತಹ ಹನುಮಂತ ಸಂಜೆಯ ಸಮಯದಲ್ಲಿ ಬೇಗನೆ ಅಲ್ಲಿಂದ ಕುಪ್ಪಳಿಸಿ ವಿಸ್ತಾರವಾಗಿ ಸ್ಪಷ್ಟವಾಗಿ ಕಾಣಿಸಲ್ಪಟ್ಟಂತಹ ರಾಜಮಾರ್ಗದಲ್ಲಿ ರಮಣೀಯನಾಗಿ ಕಾಣಿಸ್ತಾ ಲಂಕಾಪುಟ್ಟಣವನ್ನು ಪ್ರವೇಶ ಮಾಡಿದ. ಪ್ರಾಸಾದಮಾಲಾ ವಿತತಾಂ ಸ್ತಂಭೈಃ ಕಾಂಚನ ರಾಜತೈಃ ಶಾತಕುಂಭಮಯೈರ್ಜಾಲೈರ್ಗಂಧರ್ವನಗರೋಪಮಾಂ. ಅನಂತರ ಹನುಮಂತ ದೇವರು ಆ ಮಹಾರಾಜಧಾನಿಯ ಸೊಬಗು ಹೇಗಿತ್ತು ಅನ್ನೋದನ್ನು ಚಿಂತನೆ ಮಾಡ್ತಾರೆ. ಅಲ್ಲಿ ಒಂದೊಂದು ಉಪ್ಪರಿಗೆಗಳು ಕೂಡ ಆಕಾಶವನ್ನು ಮುಟ್ಟುತ್ತಾ ಇದ್ದು ಎಲ್ಲವೂ ಕೂಡ ಸಾಲು ಸಾಲಾಗಿ ನಿಂತಿದ್ದು, ಬೆಳ್ಳಿ ಬಂಗಾರಗಳ ಕೆತ್ತನೆ ಇತ್ತು, ಅವುಗಳ ಕಂಬಗಳಿತ್ತು, ಚಿನ್ನದಿಂದ ರಂಜಿಸ್ತಾ ಇತ್ತು, ಕಿಟಕಿಗಳ ಶ್ರೇಣಿ ಒಂದೇ ರೀತಿಯಾಗಿ ವಿರಾಜಿಸ್ತಾ ಇತ್ತು. ಆಕಾಶದಲ್ಲಿ ವಿಚಿತ್ರವಾದ ಬಣ್ಣಗಳ ಜೊತೆಯಲ್ಲಿ ಮೋಡಗಳು ಒಂದೇ ಕಡೆ ಹೇಗೆ ಕಲೆತು ಕಾಣಿಸುತ್ತೋ ಹಾಗೆ ಈ ಲಂಕಾಪಟ್ಟಣ ಗಂಧರ್ವ ನಗರದಂತೆ ಇತ್ತು, ಸ್ವರ್ಗದಂತೆ ಇತ್ತು ಅಂತೆಲ್ಲ ಅವರು ಚಿಂತನೆಯನ್ನು ಮಾಡ್ತಿದ್ದಾರೆ. ಸಾಪ್ತಭೌಮಾಷ್ಟಭೌಮೈಶ್ಚ ಸದದರ್ಶ ಮಹಾಪುರೀಂ ತಲೈ ಸ್ಫಾಟಿಕ ಸಂಕೀರ್ಣೆ ಕಾರ್ತಸ್ವರ ವಿಭೂಷಿತೈ. ಅನೇಕ ಬಗೆಯ ರೀತಿಯ ವರ್ಣನೆಯನ್ನು ಮಾಡ್ತಿದ್ದಾರೆ. ವೈಢೂರ್ಯ ಮಣಿಚಿತ್ರೈಶ್ಚ ಮುಕ್ತಾಜಾಲ ವಿಭೂಷಿತೆ, ಮುತ್ತುಗಳು ವೈಢೂರ್ಯಗಳು. ತಲೈ ಶುಶುಭಿರೇತಾನಿ ಭವನಾನ್ಯತ್ರ ರಕ್ಷಸಾಂ
ಕಾಂಚನಾನಿ ವಿಚಿತ್ರಾಣಿ ತೋರಣಾನಿ ಚ ರಕ್ಷಸಾಂ ಲಂಕಾಮುದ್ಯೋತಯಾಮಾಸುಃ ಸರ್ವತಃ ಸಮಲಂಕೃತಾಂ. ಎಲ್ಲ ಕಡೆಯೂ ಕೂಡ ಅಲಂಕಾರವನ್ನು ಹೊಂದಿದೆ. ಅಚಿಂತ್ಯಾಂ ಅದ್ಭುತಾಕಾರಂ ದೃಷ್ಟ್ವಾ ಲಂಕಾಂ ಮಹಾಕಪಿಃ ಆಸ್ವಿದ್ವಿಷಣ್ಣೋ ಹೃಷ್ಟಶ್ಚ ವೈದೇಹ್ಯ ದರ್ಶನೋತ್ಸುಕಃ. ಅದ್ಭುತವಾದ ಲಂಕೆಯನ್ನು ನೋಡಿ ಪುನಃ ಪುನಃ ಸೀತಾದೇವಿಯನ್ನು ನಾನು ಯಾವಾಗ ನೋಡ್ತೀನಿ ಅನ್ನುವಂತಹ ಔತ್ಸುಕ್ಯವನ್ನು ಹೊಂದಿದ್ದಾರೆ. ಸಪಾಂಡುರೋದ್ವಿದ್ಧ ವಿಮಾನಮಾಲಿನಿ ಮಹಾರ್ಹ ಜಾಂಬೂ ನದಜಾಲತೋರಣಾಂ ಯಶಸ್ವಿನೀಂ ರಾವಣಬಾಹುಪಾಲಿತಾಂ ಕ್ಷಪಾಚರೈರ್ಭೀಮಬಲೈಃ ಸಮಾವೃತಾಂ ಚಂದ್ರೋಪಿ ಸಾಚಿವ್ಯಮಿಮಾಸ್ಯ ಕುರ್ಯನ್ ತಾರಾಗಣೈಃ ಧರ್ಮಗತೋ ವಿರಾಜಯನ್ ಜ್ಯೋತ್ಸ್ನಾವಿತಾನೇನ ವಿತತ್ಯ ಲೋಕಂ ಉತ್ತಿಷ್ಠತೇನೈಕಃ ಸಹಸ್ರರಶ್ಮಿಃ ಶಂಖಪ್ರಭಂ ಕ್ಷೀರ. ಅಂದರೆ ಅಲ್ಲಿ ವಿಮಾನಗಳಿತ್ತು, ಅನೇಕ ನವರತ್ನಗಳ ಮಾಲೆಗಳಿತ್ತು ಮತ್ತು ಎಲ್ಲ ಕಡೆಯೂ ಕೂಡ ಕ್ರೂರರಾದ ರಾಕ್ಷಸರು ರಕ್ಷಕರಾಗಿದ್ದರು. ಇಂತಹ ಮಹಾಸಾಗರವನ್ನು ದಾಟಿ ಬಂದ ಹನುಮಂತ ದೇವರು ಅದರ ಸೌಂದರ್ಯವನ್ನು ನೋಡಿದ್ರು ಮತ್ತು ಸೀತಾದೇವಿಯ ಅನ್ವೇಷಣೆಯಲ್ಲಿ ತತ್ಪರರಾದರು. ಕೊನೆಯಲ್ಲಿ 2ನೇ ಸರ್ಗದ ಕೊನೆಯ ಶ್ಲೋಕ ಶಂಖಪ್ರಭಂ ಕ್ಷೀರ ಮೃಣಾಲವರ್ಣಂ ಉದ್ಗಚ್ಛಮಾನಂ ವ್ಯವಭಾಸಮಾನಂ ದದರ್ಶ ಚಂದ್ರಂ ಸಹರಿಪ್ರವೀರಃ ಪ್ಲೋಪಾಯಮಾನಂ ಸರಸೀವಹಂಸಂ. ಶಂಖದಂತೆ ಬೆಳಗುತ್ತಾ ಇರುವಂತಹ ಹಾಲು ಮತ್ತು ತಾವರೆಯ ದಂಟು ಇವುಗಳಂತೆ ಬಿಳಿಯ ವರ್ಣವನ್ನು ಹೊಂದಿರುವಂತಹ ಉದಯಿಸುತ್ತಿರುವ ಚಂದ್ರನನ್ನು ಆ ಹನುಮಂತ ದೇವರು ದೊಡ್ಡ ಮಡುವಿನ ಒಳಗೆ ತೇಲಾಡ್ತಾ ಇರುವಂತಹ ಹಂಸವನ್ನು ಹೇಗೋ ಹಾಗೆ ನೋಡಿ ಸಂತೋಷವನ್ನು ಹೊಂದಿದ್ರು. ಅಂದರೆ ಚಂದ್ರನನ್ನು ನೋಡಿ ಹನುಮಂತ ದೇವರಿಗೆ ತುಂಬ ಸಂತೋಷ ಆಯಿತು. ನನ್ನ ಕಾಲ ಬಂತು, ನಾನು ಸೀತಾದೇವಿಯನ್ನು ಸಂದರ್ಶನ ಮಾಡುವ ಕಾಲ ಬಂತು ಅಂತ ತುಂಬ ಸಂತೋಷವನ್ನು ಹೊಂದಿದ್ರು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದಲ್ಲಿ 2ನೆಯ ಸರ್ಗವು ಸಮಾಪ್ತಗೊಳ್ಳುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಂ ಭಗವಾನ್ ವಿಷ್ಣುರ್ಮಂಗಳಂ ಮಧುಸೂದನಃ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜಃ. ಶ್ರೀಕೃಷ್ಣಾರ್ಪಣಮಸ್ತು.